ಏನ್ ಈ ರೀತಿ 3 ಜನ ಗುರ್ಗುಟ್ಕೊಂಡು ನೋಡ್ತಿದ್ದೀರಾ? ನಿಮ್ದಿನ್ನೂ ಊಟ ಆಗಿಲ್ವಾ? ಅಥವಾ ನಾನು ಈ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟೆ ಅಂತ ನೀವು ಊಟ ಬಿಟ್ಬಿಟ್ರಾ? ನಾವು ಚೆನ್ನಾಗೆ ಹೊಟ್ಟೆ ತುಂಬಾ ಊಟ ಮಾಡಿದೀವಿ ಕಣೆ. ಆದ್ರೆ ನೀನ್ ಈ ಊಟನ ಹೇಗ್ ಮಾಡ್ತಾ ಇದೀಯ ಅನ್ನೋದೇ ನಮಗೆ ಆಶ್ಚರ್ಯ. ಅದಕ್ಕೆ ಅಚ್ಚರಿಯಿಂದ ನೋಡ್ತಾ ಇದ್ದೆ. ನಿಮ್ ತರನೇ ನಾನು ಊಟ ಮಾಡ್ತಾ ಇದ್ದೀನಿ. ಅದ್ರಲ್ಲೇನು ಅಚ್ಚರಿ ಇದೆ? ಓಹೋ, ಇದ್ರಲ್ಲಿರೋ ವಿಷಯ ಮತ್ತೆ ಅದ್ರಲ್ಲಿರೋ ವಿಶೇಷನ ನೀನು ಗಮನಿಸಿಲ್ಲ ಅಂದ್ರೆ ನಿನ್ನಲ್ಲಿರೋ ಸ್ವಾಭಿಮಾನ ಸತ್ತು ಸಮಾಧಿಯಾಗಿದೆ ಅಂತಾಯ್ತು. ಅತ್ತೆ, ನನ್ನ ಸ್ವಾಭಿಮಾನ ಸದ್ದಿನ ನಾನು ಜೀವಂತವಾಗಿರೋದಿಲ್ಲ. ನನ್ನ ಅಸ್ತಿತ್ವಕ್ಕೆ ಅದು ಅಡಿಪಾಯ. ಹಾಗಾದ್ರೆ ಈಗಾಗ್ಲೇ ನೀನ್ ಸತ್ತೋಗ್ಬೇಕಾಗಿತ್ತಲ್ಲ ಗೀತಾ. ಯಾಕೆ ಯಜಮಾನ್ರೆ? ಬೇರೆಯವ್ರ ಮನೆ ಬಿಟ್ಟಿಕೋಳ್ ತಿಂದು ಬದುಕೋ ಅಂತ ನೀನ್ ಸ್ವಾಭಿಮಾನ ಪಾಠ ಮಾಡಿದ್ಯಾ? ನೀನು ಈ ಮನೇಲಿ ತಿಂತಾ ಇರೋ ಅನ್ನ ತಂದಿರೋದು ನಮ್ಮ ದುಡ್ಡಿಂದ. ಪಲ್ಯ, ಚಟ್ನಿ, ಉಪ್ಪಿನಕಾಯಿ, ಮೊಸರು ಯಾಕೆ ನೀನು ಕುಡಿತಿರೋ ಮಿನರಲ್ ವಾಟರ್ ಕೂಡ ತಂದಿರೋದು ಈ ಮನೆ ದುಡ್ಡಿಂದಾನೆ. ಬೇರೆಯವ್ರ ಬೆವರಿಂದ ಹೊಟ್ಟೆ ತುಂಬಿಸ್ಕೊಂತ ಇದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ಸ್ವಾಭಿಮಾನ, ಆತ್ಮಾಭಿಮಾನ, ನ್ಯಾಯ, ನೀತಿ, ಧರ್ಮ ಅಂತ ಕಿವಿ ಕಿತ್ತೋಗೋ ತರ ಭಾಷಣ ಬಿಗಿಯೋ ನೀನು ಈ ರೀತಿ ಬಿಟ್ಟಿ ರೇಷನ್ನ ಮುಗ್ತಿದೆಯಲ್ಲ, ಹೊಟ್ಟೆ ಹಸುವಿನ ಮುಂದೆ ನ್ಯಾಯ ನೀತಿಗಳೆಲ್ಲ ಮಾಯ ಆಗ್ಬಿಡುತ್ತಲ್ವಾ? ಇದು ನನ್ನ ಮನೆ, ನಾನು ಈ ಮನೆ ಸೊಸೆ, ವಿಜಯ್ ನನ್ನ ಗಂಡ ಅಂತೆಲ್ಲ ಸಮರ್ಥಿಸಿಕೊಳ್ಳೋದಕ್ಕೆ ನೀನು ಬರಬೇಡ. ಯಾಕಂದ್ರೆ ನಿನ್ನ ಕೊರಳಲ್ಲಿ ಕಟ್ಕೊಂಡಿರೋ ತಾಳಿ ಅದು ನನ್ನ ಅಳಿಮಯ್ಯ ಕಟ್ಟಿರೋದಲ್ಲ, ಅದು ನೀನೇ ಸಿಕ್ಕಾಕೊಂಡು ಬಂದಿರೋದು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅಂದಮೇಲೆ ನೀನು ಅವನ ಹೆಂಡತಿ ಅಲ್ಲ. ಮನೆ ಸೊಸೆ ಅನ್ನೋ ಲೆಕ್ಕಾಚಾರದಲ್ಲಿ ನೀನ್ ಈ ಮನೇಲಿ ಊಟ ಮಾಡಕ್ ಆಗಲ್ಲ. ನಿನ್ನನ್ನ ಅತಿಥಿ ಅಂತ ನಾವೇನು ಸ್ವೀಕರಿಸಿಲ್ಲ ಅಂದಮೇಲೆ ತಿನ್ನು ಅನ್ನ ಹೇಗೆ ಜೀರ್ಣ ಆಗುತ್ತೆ ನಿನಗೆ? ಈ ಡಬಲ್ ಸ್ಟ್ಯಾಂಡರ್ಡ್ ಇಟ್ಕೊಂಡು ದಬ್ಬಾಳಿಕೆ ನಡ್ಸೋ ಬದಲು ಎದ್ದು ಹೋಗೆ ಆಚೆ. ಹಲೋ ಯಶು, ಓದ್ಲು ಎಸ್ಕೇಪು. ಅತ್ತೆ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಹೊಟ್ಟೆಗಾಗಿ. ನೀವು ಬಿಡಿ, ಅಷ್ಟಕ್ಕೇನು ಮಾಡ್ತಾ ಇಲ್ಲ. ನಿಮಗೆ ದೇವರೆಲ್ಲ ಕೊಟ್ಟಿದ್ರು ದುರಾಸೆಗೆ ಬಿದ್ದು ಇನ್ನೂ ಬೇಕು ಅಂತ ಆಸೆ ಪಡ್ತಿದ್ದೀರಾ. ಆ ಕಷ್ಟ ನಿಮ್ಮ ಮಗಳು ಅನುಭವಿಸ್ಬೇಕು ಅಂತ ಬಯಸ್ತಿದ್ದೀರಾ. ಬಡಿಸುವಾಗ್ಲೂ ಬಡಿವಾರ ಮಾಡ್ತಿರಲ್ಲ ಅಂತ ಬೈತಿದ್ಯಲ್ಲೇ ಸುಶೀಲಾ. ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ, ಅವಳ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಆರಾಮಾಗಿ ಊಟ ಮಾಡ್ತಿದ್ದೀರಲ್ಲ, ಇದು ಸರಿನಾ? ನೋಡಿ ಸುಶೀಲಾ, ಯಾರಾದ್ರೂ 2 ಇಡ್ಲಿ ಕದ್ರೆ ಅದನ್ನ ಕಳ್ತನ ಅಂತಾರೆ. ಆದ್ರೆ ಅವನ್ ಕದ್ದಿದ್ದು ಮನೆಯವ್ರ ಹಸಿವು ನಿಗ್ಸೋಕೆ ಗೊತ್ತಾದಾಗ ಅಯ್ಯೋ ಪಾಪ ಅಂತಾರೆ. ಸಂದರ್ಭದ ಮೇಲೆ ಸರಿ ತಪ್ಪು ಬದಲಾಗುತ್ತೆ ಅನ್ನೋದಾದ್ರೆ ಸರಿ ತಪ್ಪು ಅನ್ನೋದೇ ಸುಳ್ಳು. ಸಮರ್ಥಿಸ್ಕೊಳ್ಳೋದ್ರಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಇಲ್ಲ ಬಿಡಿ. ಇದು ಸಮರ್ಥನೆ ಅಲ್ಲ ಕಣೆ. ಊಟ ಮಾಡುವಾಗ ನಿಮ್ದೇ ಊಟ ಮಾಡಿದ್ರೆ ಮೈ ಹತ್ತೋದು. ಅದಕ್ಕೆ ಹಸಿವಾದಾಗ ನೆಮ್ಮದೇ ಗಡತ್ತಾಗಿ ತಿನ್ನಬೇಕು, ನಿದ್ದೆ ಬಂದಾಗ ನೆಮ್ಮದೇ ಮಲಗಬೇಕು. ಪರಿಸ್ಥಿತಿ ಹೇಗಾದ್ರೂ ಇರಲಿ, ಯಾವ ರೂಪದಲ್ಲಾದ್ರೂ ಬರಲಿ, ನಾವು ಆರಾಮಾಗಿದ್ರೆ ಮಾತ್ರ ಆರೋಗ್ಯ. ಅಲ್ಲ ರೀ, ನಿಮಗೊಂದು ಸ್ವಲ್ಪನೂ ನಾಚಿಕೆ ಅನ್ನೋದೇ ಆಗೋದಿಲ್ವಾ? ಏ ಸುಶೀಲಾ, ಅಶ್ವಲ್ಲಿ ನಿದ್ದೆಲಿ ನಾಚಿಕೆ ಪಡೋನೆ ಬಡವ ಕಣೆ. ಈ ನಾಚಿಕೆ ಅನ್ನೋದಿದೆಯಲ್ಲ, ಮಾನ ಮರ್ಯಾದೆ ಬಿಟ್ಟವನೇ ಮನುಷ್ಯ ಅಂತ ನೀವು ಹೇಳ್ತಿರೋದಾ? ಅದನ್ನ ನಾನು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯೋ? ಹೇಳಿದ್ರೆ ನೀವು ಅದನ್ನ ಮನಸ್ಸಿಗೆ ತಗೋತೀರಾ? ನಮ್ಮ ಅಪ್ಪನಾಣೆಗೂ ಇಲ್ಲ. ಅಪರೂಪಕ್ಕೆ ಹುಳಿ ಚೆನ್ನಾಗಿ ಮಾಡಿದ್ಯಾ, ಬಡ್ಸು. ಅಲ್ಲ, ಗೀತಾ ಏನ್ ಮಾಡ್ತಿದ್ದಾಳೋ ಏನೋ. ಅವಳು ಈಗಲೂ ಸ್ವಾಭಿಮಾನ ಸಾಕ್ತಾ ಇದ್ರೆ ಖಂಡಿತ ಹಸ್ಕೊಂಡಿರ್ತಾಳೆ. ಇನ್ನು ಸ್ವಲ್ಪ ಸಾಂಬಾರ್ ಬಡ್ಸು. ಏನ್ ಮುಖ ನೋಡ್ತೀಯ? ಅಯ್ಯೋ ಬಡ್ಸೆ.
ಇಷ್ಟು ಬೈದ್ರು ತಿಂದು ತೇಗ್ತಿಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಸಾಕು, ನನಗೂ ಮಾತಾಡಕ್ ಅವಕಾಶ ಕೊಡಿ. ಮಾತಾಡಕ್ ನಿನ್ನ ಹತ್ರದ್ದು ಏನು ಉಳಿದಿದೆ ಗೀತಮ್ಮ? ತುಂಬಾ ತರಣ ಅಂಕಲ್, ತುಂಬಾ ಇದೆ. ಮೊದ್ಲಿಗೆ ನಿಮ್ಮೆಲ್ರಿಗೂ ಹೇಳೋ ಮಾತು ಒಂದೇ, ನಂದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ, ನಂದೇನಿದ್ರು ಸಿಂಗಲ್ ಸ್ವಾಭಿಮಾನದ ಅಜೆಂಡಾ ಅಷ್ಟೇ. ಅದು ಎಲ್ಲಿದೆ ಅಂತ ನಾನ್ ಕೇಳ್ತಾ ಇರೋದು. ನಿಮ್ಮ ಅಮ್ಮನ ಬ್ಯಾಂಕ್ ಅಕೌಂಟ್ ಅಲ್ಲಿ. ಅಂದ್ರೆ ಅತ್ತೆ, ನೀವ್ ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಪ್ರತಿ 10 ದಿವಸಕ್ಕೆ ನಿಮ್ ಬ್ಯಾಂಕ್ ಅಕೌಂಟ್ಗೆ ನಾನ್ ದುಡ್ಡು ಹಾಕ್ತಿದ್ದೀನಿ. 6 ಇಂದ 7 ಸಾವಿರ. ಚಿಕ್ಕ ಅಮೌಂಟ್ ಅಲ್ವಾ? ಪಾಪ ನೀವ್ ನೋಡ್ಕೊಂಡಿರಲ್ಲ ಅನ್ಸುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿರೋ ರೆಫರೆನ್ಸ್ ನಂಬರ್ ನನ್ನ ಹತ್ರ ಇದೆ, ಬೇಕಾದ್ರೆ ಅದನ್ನ ಕೊಡ್ತೀನಿ, ತಾಳೆ ಮಾಡಿ ನೋಡ್ಕೊಳ್ಳಿ. ಆ ದುಡ್ಡು ನಾನು ನಿಮ್ ಮನೆಗೆ ಬಂದ್ ಮಾರನೇ ದಿನದಿಂದನೇ ಹಾಕ್ತಿದ್ದೀನಿ. ಯಾಕಂದ್ರೆ ಮೊದಲನೇ ದಿನ ನಿಮ್ ಮನೇಲಿ ಊಟ ಮಾಡಿಲ್ಲ, ಯಾವತ್ತೋ ಈ ಮಾತು ಬಂದೇ ಬರುತ್ತೆ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ನಾನ್ ತಿನ್ನೋ ತಿಂಡಿ, ಮಾಡಿದ ಊಟ, ಕಾಫಿ, ಟೀ ಮತ್ತೆ ವಾಸ್ತವ್ಯ ಇದಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಿ, ಕಟ್ಟಿದ್ದೀನಿ. ಸೊ ಆ ದುಡ್ಡು ನಾನ್ ದುಡ್ದು ಸಂಪಾದಿಸಿರೋದು. ಆ ದುಡ್ಡು ನಿಮಗ್ ಕೊಟ್ಟಿದ್ದೀನಿ ಅಂದ್ಮೇಲೆ ನಾನ್ ತಿಂತಿರೋದು ಬಿಟ್ಟಿ ಊಟ ಹೇಗಾಗುತ್ತೆ ಅತ್ತೆ? ನಮ್ಮ ಅಪ್ಪನ ಮನೇಲೇ ನಾನು ಬಿಟ್ಟಿ ಊಟ ಮಾಡ್ತಿರ್ಲಿಲ್ಲ, ಇನ್ನು ಇಲ್ಲಿ ಮಾಡ್ತೀನಾ? ಇಷ್ಟಕ್ಕೂ ಈ ಮನೇಲಿ ದುಡಿಮೆ ಮಾಡದೆ ತಿಂತಿರೋದು ಅಂದ್ರೆ ನೀವು 3 ಜನ. ವಿಜಿನ ಈ ಮನೆ ಮಗ ಅಂತ ಬಿಡಿ, ನೀವು ಮನೆ ಸೊಸೆ ಅಂತ ಬಿಡಿ, ಆದ್ರೆ ತಾರಣ್ಣ ಅಂಕಲ್ ಏನು ಬೀಡಾಡಿ ದನವ ಅಥವಾ ನಾಚಿಕೆ ಬಿಟ್ಟ ವರಹನ? ವರಹ ಅಂದ್ರೆ ಹಂದಿ ಅಂತ. ನಡಿಯಣ್ಣ. ಅತ್ತೆ, ಈ ಐಡಿಯಾ ನಿಮ್ಮ ಅಣ್ಣಂದು ಅಂತ ತುಂಬಾ ಚೆನ್ನಾಗಿ ಗೊತ್ತು ಅತ್ತೆ. ಯಾಕಂದ್ರೆ ನನ್ ಗಂಡಂಗ್ ಅಷ್ಟೆಲ್ಲ ತಲೆ ಓಡಲ್ಲ. ನೀವು ಈ ಲೆವೆಲ್ಗೆ ಯೋಚನೆ ಮಾಡಲ್ಲ. ಇದೇನಿದ್ರು ಬಿಟ್ಟಿ ಕೂಳು ತಿನ್ನೋರ್ಗ್ ಬರೋ ಐಡಿಯಾ ಇದು. ಇಷ್ಟೊತ್ತು ನೀವೇ ನನಗ್ ಬೈದ್ರು, ಅದೆಲ್ಲ ಚಾಚು ತಪ್ಪದೆ ಹೊಂದಾಣಿಕೆ ಆಗೋದು ನಿಮ್ ಅಣ್ಣಂಗೆ ಅಲ್ವಾ ಯಜಮಾನ್ರೆ? ಅತ್ತೆ, ಇನ್ನೊಂದ್ ಮಾತು, ಇಂಥವ್ರ ಐಡಿಯಾ ಹಿಡ್ಕೊಂಡು ನನ್ನ ಹತ್ರ ಬರಕ್ ಹೋಗ್ಬಿಡಿ ಅತ್ತೆ, ಆಗ ಮರ್ಯಾದೆ ಹೋಗೋದು ನಿಮ್ದೆ. ತಂಗಿಯ ಮರ್ಯಾದೆ ಅಣ್ಣನಿಂದ ಹರಾಜ್ ಟೈಟಲ್ ತುಂಬಾ ಚೆನ್ನಾಗಿದೆ ಅತ್ತೆ. ಗುಡ್ ನೈಟ್ ಅತ್ತೆ. ತಂಗ್ಯವ, ಐ ಆಮ್ ಸಾರಿ ತಂಗ್ಯವ. ನಾನು ಏನು ಮಾಡಲಿ, ಐಡಿಯಾ ಸಖತ್ತಾಗಿತ್ತು, ಸಖತ್ತಾಗಿ ವರ್ಕೌಟ್ ಕೂಡ ಆಗಿತ್ತಲ್ವೇನೋ. ಆದರೆ ಏನು ಮಾಡಲಿ ತಂಗ್ಯವ, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ. ಆ ಗೀತೆ ಇದನ್ನೆಲ್ಲ ಮೊದಲೇ ಯೋಚನೆ ಮಾಡಿಟ್ಟಿರ್ತಾಳೆ. ಇದಕ್ಕೂ ಒಂದು ಕೌಂಟರ್ ಅವಳ ಹತ್ರ ರೆಡಿ ಇರುತ್ತೆ. ಅವಳು ತಿನ್ನೋ ಕೂಳಿನ ದುಡ್ಡು ನಿನ್ನ ಅಕೌಂಟ್ಗಳು ಮೊದಲೇ ಹಾಕಿರ್ತಾಳೆ. ಇದನ್ನೆಲ್ಲ ನಾನು ದೇವರಾಣಿಗೆ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ತಂಗ್ಯವ. ನೀನ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಮಾಮ, ಆದ್ರೆ ನಾನು ಅಮ್ಮ ಅವಳು ಮುಂದೆ ಅವಮಾನ ಅನ್ಭವಿಸಾಗಾಯ್ತು. ಅದು ಏನು ಗೊತ್ತಾ ತಂಗ್ಯವ, ಅದು ಬಯಸದೇ ಬಂದಂತ ಒಂದು ಎಡವಟ್ಟು. ಅಣ್ಣ, ಅದು ಪ್ರತಿ ಸರ್ತಿ ನಿನ್ನಿಂದಾನೇ ಆಗುತ್ತೆ. ಏನ್ ಮಾಡ್ಲಿ ನನ್ನ ತಂಗ್ಯವ, ಪ್ರತಿ ಸರ್ತಿ ನಾನು ನಿಂಗೆ ಸಪೋರ್ಟ್ ಮಾಡೋಕ್ಕಂತಾನೆ ಹೊರಡ್ತೀನಿ. ಆದ್ರೆ ಪ್ರತಿ ಸರ್ತಿ ನನ್ನ ಹಣೆ ಬರೋ ನನಗೇ ರಿವರ್ಸ್ ಹೊಡೆಯುತ್ತೆ. ಹಣೆ ಬರ ನಿಂದು, ಆದ್ರೆ ಅನ್ಭವಿಸೋರು ನಾವು. ಇದ್ಯಾವ ಲೆಕ್ಕಾಚಾರ? ಸಾರಿ ಸಾರಿ ಕೇಳಿ ಸುಮ್ಮನಾಗೋದಲ್ಲ ಅಣ್ಣ. ಮೊದಲು ಇಂಥ ಕಿತ್ತೋಗಿರೋ ಐಡಿಯಾಗಳನ್ನ ಕೊಡೋದನ್ನ ನಿಲ್ಸು. ಮೊದಲೇ ಅವಳು ಈ ಮನೆಗೆ ಬಂದಿರೋದು ನಿಮ್ಮ ನೆಮ್ಮದಿ ಕೆಡ್ಸೋದಕ್ಕೆ, ನಿಮ್ಮ ನಿದ್ದೆ ಕೆಡ್ಸೋದಕ್ಕೆ ಅಂತ ನಮ್ಮ ಮುಖದ ಮೇಲೆ ಹೇಳಿದಾಳೆ. ಹೌದು, ಕರೆಕ್ಟ್. ಅದನ್ನ ಏನು ಅಂತ ತಿಳ್ಕೊಳ್ಳೋದು ಬಿಟ್ಟು, ಒಂದ್ ವೇಳೆ ಹಾಗೇನಾದ್ರೂ ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹುಡ್ಕೋದು ಬಿಟ್ಟು, ಈ ರೀತಿ ಡಬ್ಬ ಐಡಿಯಾಗಳನ್ನು ಕೊಟ್ಟು ನಮ್ಮ ನೆಮ್ಮದಿನ ಯಾಕೆ ಹಾಳು ಮಾಡ್ತೀಯಾ? ಇನ್ನೊಂದು ಸರ್ತಿ ನಿನ್ನಿಂದ ಏನಾದ್ರೂ ಎಡವಟ್ಟಾಗಬೇಕು,
ಅಷ್ಟೇ. ಅಯ್ಯೋ ಭಗವಂತ, ಗೆದ್ದೆ ಅನ್ನೋ ಹೊತ್ತಲ್ಲಿ ಬಿದ್ದೆ ಅನ್ನೋಂಗ್ ಮಾಡ್ತೀಯ. ಅದ್ಯಾವ ಜನ್ಮದಲ್ಲಿ ಅದ್ಯಾರಿಗೆ ಅದೇನು ಪಾಪ ಮಾಡಿದ್ದೀನೋ ನಿನಗೆ ಗೊತ್ತು. ಆ ಗೀತಾ ಅನ್ನೋ ಕುಟ್ಕೋ ಮಾರಿನ ಈ ಮನೆಯಿಂದ ಒದ್ದೋಡ್ಸಕ್ಕೆ ಏನಾದ್ರೂ ಒಂದು ಪ್ಲಾನ್ ಕೊಡೋ ಭಗವಂತ. ದೊಡ್ಡವರಲ್ಲ ಜಾಣರಲ್ಲ, ಚಿಕ್ಕವರೆಂದು ಕೋಣರಲ್ಲ, ಗುರುಗಳ ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ, ಕಣ್ಮಣಿ ಎಂದೂ ನಿಜವಲ್ಲ. ಕಣ್ಮಣಿ, ಈ ಹಾಡ್ ಸರಿಯಾಗಿ ಹೊಂದುತ್ತಲ್ವಾ? ಏ ಕಣ್ಮಣಿ, ನೀನು ಅವಳಿಂದ ಬರೀಗೈ ಅಲ್ಲಾಡಿಸ್ಕೊಂಡು ಹೋಗೋದಕ್ಕೆ ನಂದು ಹಾರ್ಮೋನಿಯಂ ಹಿಡ್ಕೊ. ನೋಡೋಣ, ನೋಡಲ್ಲಿ ನಮಗೇನೋ ಮಾಡ್ತೀನಿ, ನಮ್ಮ ಜನ್ಮ ಜಾಲಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ನಮಗೆ ಟೆನ್ಷನ್ ಇಟ್ಟು ಈ ರೀತಿ ಚೀಪ್ ಆಗಿ ಆರಾಮಾಗಿ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾಳಲ್ಲ, ನೋಡಿದ್ಯಾ? ಈಗೇನ್ ತಂಗಿವಾ, ಅವಳಿಗಿನ್ನ ಅದ್ಭುತವಾಗಿ ಹಾಡನ್ನ ನನ್ನ ಸಿರಿಕಂಠದಿಂದ ಹೊರಹೊಮ್ಮಿಸಲಿ. ಅಣ್ಣ ಪ್ಲೀಸ್, ದಯವಿಟ್ಟು ಮನೆ ಮುಂದೆ ಕತ್ತೆಗಳು ಸೇರೋದು ನನಗಿಷ್ಟ ಇಲ್ಲ. ಅಮ್ಮನ ಟೆನ್ಷನ್ ಅರ್ಥ ಮಾಡ್ಕೊ ಮಾಮ. ಆ ಗೀತಾ ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡು. ನನ್ನ ಆಲೋಚನೆಗಿಂತ ಮೀರಿದ ಯೋಚನೆನ ಅವಳು ಮಾಡ್ತಿದ್ದಾಳೆ ವಿಜಿ. ಹಾಗಾದ್ರೆ ಅವಳಿಂದಲೇ ಏನ್ ಮಾಡ್ತಾಳೆ ಅಂತ ನಾವು ತಿಳ್ಕೋಬೇಕು. ಅದು ಹೇಗೆ, ಏನು, ಎತ್ತ ಅಂತ ನಾವೊಂಚೂರು ಡಿಸ್ಕಷನ್ ಮಾಡೋಣ. ಬರೀ ಡಿಸ್ಕಷನ್ನೇ ಆಯ್ತು. ಕಾರ್ಯರೂಪಕ್ಕೆ ಬರೋ ಒಂದೇ ಒಂದು ಕೆಲ್ಸಾನು ನಿನ್ನ ಕೈಲಿ ಮಾಡೋದಕ್ಕೆ ಆಗೋದಿಲ್ಲ ಬಿಡಣ್ಣ. ಸುಮ್ನೆ ನನ್ನ ಪಕ್ಕದಲ್ಲಿ ದಂಡ ಪಿಂಡ ತರ ನಿಂತ್ಕೊಳ್ಳೋದಕ್ಕಷ್ಟೇ ನೀನ್ ಲಾಯಕ್ಕು. ದಂಡಪಿಂಡ? ತಂಗ್ಯವಾ ತಂಗ್ಯವಾ ತಂಗ್ಯವಾ, ಅದೆಂತ ಕಠಿಣವಾದ ಪದಪುಂಜ ನಿನ್ನ ಬಾಯಿಯಿಂದ ಉದುರಿ ಹೋಯ್ತು ತಂಗ್ಯವಾ.